ಸ್ನೇಹಿತರೆ, ಲಾಲ್ ಬಾಗ್ನಲ್ಲಿ ಓಡಾಡ್ತೀರಾ? ಈಗ ಹೊಸ ಸುದ್ದಿ. ಇನ್ಮೇಲೆ ಲಾಲ್ ಬಾಗ್ ಮೇಲಲ್ಲ ಕೆಳಗೂ ಕೂಡ ಓಡಾಡಬಹುದು. ಡಿ.ಕೆ. ಶಿವಕುಮಾರ್ ಅವರ ಪೆಟ್ ಪ್ರಾಜೆಕ್ಟ್ ಸುರಂಗ ತೋಡೋದು, ಅದು ಸೀದಾ ಬಂದು ಲಾಲ್ ಬಾಗ್ ಕೆಳಗೂ ಕೂಡ ನುಗ್ಗುತ್ತೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ 16.7 ಕಿಲೋಮೀಟರ್ ಉದ್ದದ 10 ಲೇನ್ಗಳ ಟನಲ್ ರಸ್ತೆ ನಿರ್ಮಿಸೋಕೆ 17,000 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆಯಲ್ಲ. ಈಗ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಹೋದ್ರೆ 90 ನಿಮಿಷ ಬೇಕು, ಟನಲ್ ಆದ್ರೆ 25 ನಿಮಿಷ ಸಾಕು ಅನ್ನೋದು ಸರ್ಕಾರದ ಪ್ಲಾನ್. ಆದ್ರೆ ಗಂಭೀರ ವಿಚಾರ ಏನಂದ್ರೆ ಲಾಲ್ ಬಾಗ್ ಕೆಳಗೂ ಕೂಡ ಇದು ಹೋಗುತ್ತೆ. 3 ಬಿಲಿಯನ್ ವರ್ಷ ಹಳೆಯ ಕಲ್ಲಿನ ಶಿಲೆ ಕೆಳಗೂ ಹೋಗುತ್ತೆ. ಸುಮಾರು 6 ಎಕರೆ ಲಾಲ್ ಬಾಗ್ ಜಾಗ ಟನಲ್ಗಾಗಿ ಬೇಕಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ತಜ್ಞರ ಪ್ರಕಾರ ಇದರಿಂದ ಲಾಲ್ ಬಾಗ್ನ 132 ಪ್ರಜಾತಿಯ ಸಸ್ಯಗಳಿಗೆ ಅಪಾಯ ಉಂಟಾಗಬಹುದು. ಕೆರೆಯ ನೀರಿನ ಮೂಲಕೂ ಹಾನಿ ಆಗೋ ಸಾಧ್ಯತೆ ಇದೆ. ಆದ್ರೆ ಸರ್ಕಾರ ಹೇಳೋದು ಲಾಲ್ ಬಾಗ್ಗೆ ಯಾವುದೇ ಹಾನಿ ಆಗಲ್ಲ, ಟನಲ್ ಬಾಹ್ಯ ಭಾಗದ ರಸ್ತೆಗಳ ಕೆಳಗೆ ಹೋಗುತ್ತೆ ಅಂತ. ಆದ್ರೆ ಸರ್ಕಾರವೇ ರಚಿಸಿದ್ದ ಸಮಿತಿನೇ ಹೇಳಿದೆ ಯೋಜನಾ ವರದಿಯಲ್ಲಿ 121 ಲೋಪದೋಷಗಳಿವೆ ಅಂತ. ಕೆಲವರು ಹೇಳ್ತಾರೆ ಇಷ್ಟೊಂದು ಕೋಟಿ ಖರ್ಚು ಮಾಡೋ ಬದಲಿಗೆ ಮೆಟ್ರೋ ಮತ್ತು ಬಸ್ ವ್ಯವಸ್ಥೆಯನ್ನು ಬಲಪಡಿಸುವುದೇ ಉತ್ತಮ ಅಂತ. ಹೀಗಾಗಿ ಸ್ನೇಹಿತರೆ, ಈಗ ಪ್ರಶ್ನೆ ಇರೋದೇನು ಅಂದ್ರೆ, ಟನಲ್ ರಸ್ತೆ ನಿಜವಾಗಿ ಟ್ರಾಫಿಕ್ ಕಮ್ಮಿ ಮಾಡುತ್ತಾ ಅಥವಾ ನಮ್ಮ ಲಾಲ್ ಬಾಗ್ ಅನ್ನ ಹಾಳು ಮಾಡುತ್ತಾ? ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.